ಮತ್ತು ಮಿತ್ರ ಸಿನಿಮಾ ಬಗ್ಗೆನೇ ಮಾತಾಡ್ತಾ ಇದ್ವಿ. ದೀಪಾವಳಿ ಸೆಲೆಬ್ರೇಷನ್ ಎಲ್ಲ ಆಗೋಯ್ತು. ಸೊ ನೆಕ್ಸ್ಟ್ ಏನು ಸಿನಿಮಾ ಬಗ್ಗೆ ಹೇಳೋದು? ನಂಜುಂಡ ಯಾವ ನಂಜುಂಡ? ಅದೇ ಹೇಳ್ದಲ್ಲ, ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಈಗ, ಸೂಪರ್ ಅಂತಲ್ಲ. ಅಜಯ್ ಎಪ್ಪಡಿ இருக்கீங்க? ಅದೇನು ತಮಿಳೆಲ್ಲ ಮಾತಾಡ್ತಾ ಇದ್ದೀರಾ? ಬೆಂಗಳೂರು ಫೇಮಸ್ ಗುರು ಈಗ. ಅಯ್ಯೋ ನಮ್ಮ ನಂಜುಂಡ ಸಾರ್. ನನ್ನ ಲೈಫಲ್ಲಿ ಸಿನಿಮಾದಲ್ಲಿ ನಂಜುಂಡ ಅಂದ್ರೆ ಅಜಯ್ ರಾಜ್ ಮಾಡ್ರು ಆ್ಯಕ್ಟಿಂಗ್ ನೋಡ್ಬೇಕು. ನಾನು ಹೇಳಿದ್ನಲ್ಲ ಸಖತ್ತಾಗಿ ಮಾಡಿದ್ದಾನೆ ಸರ್. ಇವನ್ ಥರ ಒಬ್ಬ ಆರ್ಟಿಸ್ಟ್ ಇನ್ನೊಬ್ಬ ಇಲ್ಲ. ಇರ್ರಿ ಒಂದು ನಿಮಿಷ ಇರ್ರಿ. ಇಲ್ಲಿ ಪ್ರೋಗ್ರಾಮ್ ನಡೀತಿದೆ ಅನೀಶ್. ಏನಿದು ಪ್ರೋಗ್ರಾಮ್ ನಡಿಬೇಕಾದ್ರೆ ಮಧ್ಯದಲ್ಲಿ? ಗೊತ್ತಿಲ್ಲನ್ರಿ. ಎಲ್ರಿ ಅವ್ರಲ್ರಿ 2 ಗಂಟೆ ಆಯ್ತ್ರಿ. ಹಾಫ್ ಅನ್ ಅವರ್ ಏನ್ರಿ ಕರ್ಸೋದು 2 ಗಂಟೆ? ಏನು ಇವ್ರು ನಿಮ್ಮ ಮಾಡಿರೋದಲ್ವಾ? ನಿಮ್ಮ ಟೀಮ್ ಅವರಲ್ವಾ ಇವರು? ಕರ್ಸಿರೋದೇನು? ಹುಡುಗಿರಲ್ರಿ ಕರ್ಸಿರೋರು. ನಾವು ಹುಡುಗಿರ್ ಕರ್ಸಿ ಮಿತ್ರ ಹೇಳ್ರಿ. ನೀವು ಕರ್ಸಿರೋದ ಹುಡುಗಿಯರು? ಇನ್ಯಾರು ಅಂದ್ರು ರೀ ಮಿತ್ರ 4 ಲೀಟ್ರು 6 ಲೀಟ್ರು 12 ಲೀಟರ್ ಎಲ್ಲ ಮಾರ್ತಾರೆ ಡೈಲಿ. ಅಂದ್ರೆ ಏನೋ ಬಿಸ್ನೆಸ್. ಯಾರು 12 ಲೀಟರ್ ಮಾರೋ? ಏನೋ ಆಲ್ ಬಿಸ್ನೆಸ್ ಓಪನ್ ಮಾಡಿದೆ ಅಂತ ಬಿಲ್ಡಪ್ ಕೊಟ್ರಪ್ಪ ಈಗ ತಾನೆ ಸ್ವಿಮ್ಮಿಂಗ್ ಹಾಲಪ್ಪ. ಅದು ನಾನು ಆಕ್ಚುಲಿ ನನ್ನ ಲೈಫಲ್ಲಿ ಅದೇ ಕ್ಯಾರೆಕ್ಟರ್ ಆಗ್ಬಿಟ್ರಲ್ಲಪ್ಪ ಇವರು. ಅದೇ ಹಾಲು ಮಾರ್ಕೊಂಡು ಬದುಕೋಣ ಅಂತ ಪ್ಲಾನ್ ಮಾಡಿದ್ದೆ. ಮಿತ್ರ ಕರ್ಸ್ರಿ ಬೇಗ, ಟೈಮ್ ಆಯ್ತು ಅಂದ್ರೆ ನೀವು ಒಳ್ಳೆ ನೀವು ಬೇರೆ ಕಡೆಯಿಂದ ಕರ್ಸ್ಬಿಟ್ಟು ಪ್ರೋಗ್ರಾಮ್ಗೆ ನಾನು ಹೀಗೆ ಹಾಗೆ ಅಂತ ಅಲ್ಲ, ಸ್ವಲ್ಪ ಸ್ಕೋಪ್ ಸಿಗ್ಬೇಕಲ್ಲ ಸರ್ ಅದಕ್ಕೆ. ಕರ್ಸ್ರಿ ಬೇಗ. ನಿಜ ಇಲ್ಲ, ಬೆಸ್ಟ್. ಹೀರೋನ್ ಬಂದಿಲ್ಲ ಅಂದ್ರೆ ಸಿಂಗಲ್ ಆಗಿರೋ ಬೆಸ್ಟ್ ಇದು. ಈ ಪಾಡಿ ಈ ತರ ಮಿತ್ರ ಕರ್ಸ್ರಿ ಬೇಗ ಕರ್ಸ್ರಿ. ಐ ಮೈ ಡಾರ್ಲಿಂಗ್ಸ್ ಡಾರ್ಲಿಂಗ್ಸ್ ಸಿಸ್ಟರ್ ಅಂತ ಕರೀತಾರೆ. ಸಿಸ್ಟರ್ ಅಂತ ಕರೆ ತುಂಬಾ ನೋವು. ಕರ್ರಿ ಕಸಿನ್ ಸಿಸ್ಟರ್ಸ್. ಓಕೆ, ಆಲ್ ಮೈ ಕಸಿನ್ ಸಿಸ್ಟರ್ಸ್, ಕಮಾನ್ ಬನ್ನಿ. ಹ್ಯಾಪಿ ದೀಪಾವಳಿ. ನಿಮ್ಮ ದೊಡ್ಡಣ್ಣ ಬಂದವನೇ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ಹ್ಯಾಪಿ ದೀಪಾವಳಿ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಓಕೆ, ಬಾಯ್. ಗಾಡ್ ಬ್ಲೆಸ್ ಯು. ಟಚ್ ಮಾಡಿದ್ರೆ ಮಾತ್ರ. ಹ್ಯಾಪಿ ದೀಪಾವಳಿ ಕಸಿನ್ ಸಿಸ್ಟರ್ಸ್. ಗೆಟ್ ಔಟ್. ಬಾಯ್. ಥ್ಯಾಂಕ್ ಯು. ಬಾಯ್. ಬನ್ನಿ ನಾವು ಹೋಗೋಣ. ಅಲ್ಲ, ನೀವು ಕರ್ಕೊಂಡು ಹೋಗಿ ಸರ್. ಸ್ವಲ್ಪ ಮಾತಾಡ್ಬೇಕು. ಬನ್ನಿ ನೀವು ಕರ್ಕೊಂಡು ಹೋಗಿ ಸರ್. ಸರಿ, ನಾನು ಬರಲ್ಲ. ಹಾಗಾದ್ರೆ ನಮಗೆ ಚೆನ್ನೈಲಿ ಸ್ವಲ್ಪ ಕೆಲಸ ಇದೆ. ಕೂಲ್ ಬ್ರೋ. ಆಮೇಲೆ ಪ್ರೋಗ್ರಾಮ್ ಆದ್ಮೇಲೆ ಸಿಕ್ಕೋ. ಅಜಯ್ ರಾಜ್ ಯಾವ ಕಾರಲ್ಲಿ ಬಂದಿರ್ತಾನೆ? ಹೌದು. ಗ್ಲಾಸ್ ಹೊಡೆದಾಕ್ತೀನಿ ಹೋಗು. ನೆಕ್ಸ್ಟ್ ಟೈಮ್ ಈ ತರ ಎಲ್ಲ ಮಾಡಬೇಡಿ. ಹೆಣ್ಮಕ್ಳೆಲ್ಲ ಕಳ್ಸ್ಕೊಡೋದು ನೋಡಿ. ಅಲ್ಲ, ನೀನು ಯಾವಾಗ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ? ನಾನು ಹೇಳ್ತೀನಿ, ಫೋನ್ ಮಾಡ್ತೀನಿ. ಓಕೆ ಗುರು, ಕೂಲ್. ನಾನೇನೋ ಅಂದ್ಕೊಂಡಿದ್ದೆ ಅವನ್ನ. ಹೌದಾ? ನಿಮ್ಗೆ ಇದೆಲ್ಲ ಕಾಂಟ್ಯಾಕ್ಟ್ ಚೆನ್ನಾಗಿ. ನಾನು ನಿಮ್ನೇನೋ ಅಂದ್ಕೊಂಡಿದ್ದೆ, ಬೇಕಿತ್ತಿದೆಲ್ಲ. ಇಲ್ಲ ಸರ್, ಸಿನಿಮಾ ಕಲರ್ಫುಲ್ ಆಗಿ ಬಂದಿದೆ. ಜನರಿಗೆ ಅಲ್ಲ ರೀ ಮಿತ್ರ, ಸಿನಿಮಾಲ್ಲೂ ಕೊಟ್ಟಿದ್ದಾರೆ, ಇಲ್ಲೂ ಬೇಕಾ? ಇಲ್ಲಿ ಪ್ರೋಗ್ರಾಮ್ ಸಂದೀಪ್ನ ಕರೆಸಿರೋದೇನಿಗೆ 8th ಸಿನಿಮಾ ರಿಲೀಸ್ ಆಗ್ತಾಯಿದ್ರೆ ಎಲ್ಲರೂ ನೋಡಿ ಅಂತ ಹೇಳೋದಕ್ಕೆ. ನಿಮ್ಮ ಅಫೇರ್ಸು, ನಿಮ್ದು ಹಾಲ್ ಮಾರೋ ಬಿಸ್ನೆಸ್ ಪ್ರಮೋಟ್ ಮಾಡೋಕ್ಕೆ ಕಳಿಸಿರೋದು. ಸಾರಿ ಸರ್, ನನ್ನ ಲೈಫಲ್ಲಿ ಈ ಥರ ಮಿಸ್ಟೇಕ್ ಇದು ಮಾಡಲ್ಲ. ಹೋಗ್ಲಿ ಬಿಡಿ. ಇಷ್ಟೋ ತನಕ ಅಟ್ಲೀಸ್ಟ್ ನಮ್ಮ ಆಡಿಯನ್ಸ್ನ ಎಂಟರ್ಟೈನ್ ಮಾಡೋಕ್ಕೆ ಸಾಕಷ್ಟು ಕಷ್ಟಪಟ್ಟಿದ್ದೀರಾ. ಹುಡುಗಿಯರೆಲ್ಲ ಕರೆಸಿದ್ದೀರಾ, ಏನೇನೋ ಮಾಡಿದ್ದೀರಾ. ಏನೇನೋ ಮಾಡಿಲ್ಲ ಗುರು. ಅಲ್ಲ, ಹುಡುಗಿಯರನ್ನ ಸಾಹಸ ಮಾಡಿದ್ದಾರೆ. ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದಿದ್ರಿ, ಎದ್ದಿದ್ರಿ. ಒಟ್ಟಿನಲ್ಲಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀರಾ. ಸೊ ಅದೇ ಖುಷಿಯಲ್ಲಿ ನೀವು ಇವತ್ತು ನಮ್ಮ ಸುವರ್ಣ ನ್ಯೂಸ್ 24/7 ನೀವು ಏನು ಕಾರ್ಯಕ್ರಮ ನೋಡಿದಿರಿ, ಈ ಮಜಾ ನಿಮಗೆ ಎಷ್ಟೇನು ಸಿಕ್ಕಿದೆ, ಇದಕ್ಕಿಂತ 200 ಪಟ್ಟು ಸಂತೋಷ, ಖುಷಿ ಈ ಸಿನಿಮಾ ನೋಡಿದ್ಮೇಲೆ ಎಲ್ಲರಿಗೂ ಸಿಗುತ್ತೆ ಅಂತ ಹೇಳೋದಕ್ಕೋಸ್ಕರ, ನಿರೂಪಿಸೋದಕ್ಕೋಸ್ಕರ ಈ ರೀತಿ ಒಂದು ಗಿಮಿಕ್ ಮಾಡಿ. ನೀವು ಇಷ್ಟೆಲ್ಲ ಚೆನ್ನಾಗಿ ಗಿಮಿಕ್ ಮಾಡಿರೋದಕ್ಕೆ ನಾನು ನಿಮ್ಗೆ ಇನ್ನೊಂದು ಲಾಸ್ಟ್ ಚಾನ್ಸ್ ಕೊಟ್ಬಿಡ್ತೀನಿ. ಕಾರ್ಯಕ್ರಮನ ನೀವೇ ಮುಗಿಸ್ಬಿಡಿ. ಆತ್ಮೀಯ ವೀಕ್ಷಕರೇ, ದೀಪಾವಳಿ ವಿಶೇಷ ಕಾರ್ಯಕ್ರಮ ಸುವರ್ಣ ನ್ಯೂಸ್ 24 ಪ್ರಸ್ತುತಪಡಿಸಿದ ಕಾರ್ಯಕ್ರಮ ನಿಮಗೆಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಕೊಡಿದೆ ಅಂತ ನಿಮಗೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಹೋಗ್ಲಿ ಬಿಡಿ, ಇನ್ನೂ ಜಾಸ್ತಿ ಕೊಟ್ಬಿಟ್ರೆ ನಮ್ಮ ಕೆಲಸ ತೆಗೆತಾರೆ, ನಂಬಕ್ಕಾಗಲ್ಲ. ಇನ್ನೂ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಅನೀಶ್. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್. ಟೀಮ್ ಒಳ್ಳೇದಾಗಲಿ, ನಿಮ್ಗೆ ಒಳ್ಳೇದಾಗಲಿ ಅಜಯ್ ರಾಜ್. ಬಟ್ ನೆಕ್ಸ್ಟ್ ಟೈಮ್ ಕೇಳಿದಾಗ ಹೆಣ್ಮಕ್ಳನ್ನೆಲ್ಲ ಸಪ್ಲೈ ಮಾಡೋಕ್ಕೆ ಬನ್ನಿ. ಓಕೆ, ಎನಿವೇ ಎಂಜಾಯ್ ಮಾಡಿದ್ರೆ ಅಂದ್ಕೊಳ್ತೀನಿ ನಿಜವಾಗ್ಲೂ. ಖಂಡಿತವಾಗಿಯೂ ಸುವರ್ಣ ನ್ಯೂಸ್ 24/7ಗೆ ನಮ್ಮ ಲೈಫಲ್ಲಿ ಟೀಮ್ ಪರವಾಗಿ ನಿರಂತರ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಹೊಸಬರ ಪ್ರಯತ್ನಕ್ಕೆ ಸಿಕ್ಕಾಪಟ್ಟೆ ಸಪೋರ್ಟ್. ಆಲ್ವೇಸ್ ಹೊಸಬರು ಹೊಸ ಸಿನಿಮಾಗಳನ್ನ ಹೊಸ ಪ್ರಯತ್ನ ಮಾಡ್ತಾನೆ ಇರಿ, ಒಳ್ಳೊಳ್ಳೆ ಸಿನಿಮಾ ಮಾಡ್ತಾನೆ ಇರಿ. ನಾವೆಲ್ಲ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಎನಿವೇ ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ತನಕ ಕಾರ್ಯಕ್ರಮ ನೋಡಿರೋದಕ್ಕೆ. ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.